ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗಲ್ಲಿ ಬಂದು ನಿಮಗೆ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನನ್ನ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗೋದೇ ಬೆಳಗ್ಗೆ 5 ಗಂಟೆಯಿಂದ ಎದ್ದು ಫ್ರೆಶ್ ಅಪ್ ಆದಮೇಲೆ ನಾನು ಫಸ್ಟ್ ಮಾಡೋದು ಬಂದು ಎಕ್ಸಸೈಸು. 1/2 ಎಕ್ಸಸೈಸ್ ಮಾಡ್ತೀನಿ ಡೈಲಿ. ಎಕ್ಸಸೈಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂದರೆ ಮೈಂಡ್ ಫ್ರೆಶ್ ಆಗಿರುತ್ತೆ ಮತ್ತು ತಿರ್ಗಾ ಹೆಲ್ತು ಕೂಡ ಚೆನ್ನಾಗಿರುತ್ತೆ ಮತ್ತು ಬಾಡಿ ಫ್ರೀ ಅನಿಸುತ್ತೆ. ಅದಕ್ಕೆ ನಾನು ಮಾಡೋದು. ನನಗೆ ಎಕ್ಸಸೈಸ್ ಮಾಡಲಿಲ್ಲ ಅಂದರೆ ಆಗೋದೇ ಇಲ್ಲ. ನಾನು ಎಕ್ಸಸೈಸ್ ಮಾಡಿದ್ರೇ ನನ್ನ ಮೈಂಡ್ ಫ್ರೆಶ್ ಆಗಿರುತ್ತೆ ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು. ಯಾರು ಬೇಕಾದರೂ ಎಕ್ಸಸೈಸಸ್ ಮಾಡ್ಬೋದು. ಚಿಕ್ಕವರೇ ಮಾಡಬೇಕು ದೊಡ್ಡವರೇ ಮಾಡಬೇಕು ಅಂತ ಏನಿಲ್ಲ. ಚಿಕ್ಕವ್ರಿಗೆ ಮಾಡೋದೇ ಬೇರೆ ಎಕ್ಸಸೈಸ್ ಇರುತ್ತೆ, ದೊಡ್ಡವ್ರಿಗೆ ಮಾಡೋದೇ ಬೇರೆ ಎಕ್ಸಸೈಸಸ್ ಇರುತ್ತೆ. ಆದರೆ ಎಕ್ಸಸೈಸ್ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದೇ, ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮಾಡಲೇಬೇಕು. ಇವಾಗ ನನ್ನ ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಬಂದು ನನ್ನ ಮಗನಿಗೆ ಟಿಫನ್ ಮಾಡ್ತಾಯಿದ್ದೀನಿ. ನಾನಿವಾಗ ಟಿಫನ್ಗೆ ಬಂದು ಪಡ್ಡು ಮಾಡ್ತಾಯಿದ್ದೀನಿ. ನಾನು ಪಡ್ಡುಗೆ ಏನೇನು ಹಾಕಿದ್ದೀನಿ ಅಂದರೆ ಅಕ್ಕಿ ರುಬ್ಬಿದ ಹಿಟ್ಟಿತ್ತು. ಏಕೆಂದರೆ ಮಾರನೇ ದಿವಸ ನಾನು ಇಡ್ಲಿ ಮಾಡಿದ್ದೆ, ಅದೇ ಹಿಟ್ಟಿಗೆ ನಾನು ಇವಾಗ ಪಡ್ಡು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಏನೇನು ಹಾಕಿದ್ದೀನಿ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಮತ್ತು ಈರುಳ್ಳಿ ಹಾಕಿದ್ದೀನಿ, ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ. ಅದಕ್ಕೆ ಬೇಕಂದರೆ ಕ್ಯಾರೆಟು ಕೂಡ ತುರಿದ್ಬಿಟ್ಟು ಹಾಕೊಬೋದು, ಚೆನ್ನಾಗಿರುತ್ತೆ. ನನ್ನ ಹತ್ರ ಕ್ಯಾರೆಟ್ ಇರಲಿಲ್ಲ, ಅದಕ್ಕೋಸ್ಕರ ಬರೀ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಮಾತ್ರ ಹಾಕಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಮತ್ತು ತಿರ್ಗಿ ಈ ಪಡ್ಡು ಮೇಕರಲ್ಲಿ ಏನು ಅಂದರೆ ಪಡ್ಡು ಮಾತ್ರ ಚೆನ್ನಾಗಿ ಬರುತ್ತೆ. ಅಂದರೆ ಫಸ್ಟ್ ಏನು ಮಾಡಬೇಕು ಅಂದರೆ ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚಲಿಲ್ಲ ಅಂದರೆ ಫುಲ್ ಎಲ್ಲ ಕಚ್ಕೊಂಡಂಗಾಗುತ್ತೆ. ಮತ್ತು ತಿರ್ಗಿ ಫ್ಲೇಮು ಕೂಡ ಸಣ್ಣ ಇಟ್ಕೊಬೇಕು. ಗ್ಯಾಸ್ ಫ್ಲೇಮು ಸಣ್ಣ ಇಟ್ಕೊಂಡು ಹಾಕೊಬೇಕು. ನನ್ನ ಮಗನಿಗೆ ಪಡ್ಡು ಅಂದರೆ ತುಂಬ ಇಷ್ಟ. ಪಡ್ಡು, ದೋಸೆ, ಇಡ್ಲಿ ಮತ್ತು ಚಪಾತಿ, ಪೂರಿ ಈ ಥರ ಅಂದರೆ ತುಂಬ ಇಷ್ಟ ಅವನಿಗೆ. ಅದಕ್ಕೆ ನಾನು ಆಲ್ಮೋಸ್ಟ್ ಅವ್ನಿಗೆ ಇಷ್ಟವಾಗಿದ್ದೇನೆ ಟಿಫನ್ ಮಾಡ್ತೀನಿ ಬೆಳಗ್ಗೆ ಹೊತ್ತು. ಆಲ್ಮೋಸ್ಟ್ ಅವನಿಗೆ ರೈಸ್ ಐಟಮಲ್ಲಿ ಏನು ಇಷ್ಟ ಅಂದರೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ. ಏನಕ್ಕೆ ಅಂದರೆ ಪುಳಿಯೋಗರೆ ಮೇಡ್ ಪುಳಿಯೋಗರೆ ಟೈಪ್ ಪೌಡರು ನಾನು ಯೂಸ್ ಮಾಡೋದು. ಅದರಿಂದ ಅವನಿಗೆ ತುಂಬ ಇಷ್ಟ ಪುಳಿಯೋಗರೆ ಅಂದರೆ. ಇವಾಗ 1-2 ಮಿನಿಟ್ಸ್ ಪ್ಲೇಟ್ ಮುಚ್ಚಿಬಿಟ್ಟು ಅದನ್ನು ಬೇಯಿಸ್ಕೊಳ್ಳೋಣ ಫ್ಲೇಮ್ ಜಾಸ್ತಿ ಇಕ್ಕಿ. ನೋಡಿ ಇವಾಗ ಇನ್ನೊಂದು ಕಡೆ ಉಲ್ಟಾ ಮಾಡಿ ಬೇಯಿಸ್ಕೊಳ್ಳೋಣ. ಒಟ್ಟಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು, ಯಾಕೆಂದರೆ ಇಲ್ಲಾಂದರೆ ಒಳಗಡೆ ಎಲ್ಲ ಒಂಥರ ಹಸಿಟ್ಟು ಹಂಗೆ ಇರುತ್ತೆ. ಇವಾಗ ತಿರುಗಿಸ್ಕೊಬೇಕಾರೆ ಮಾತ್ರ ಫ್ಲೇಮ್ ಒಂದು ಸ್ವಲ್ಪ ಸಣ್ಣ ಇಟ್ಕೊಂಡು ತಿರುಗಿಸ್ಕೊಬೇಕು. ನೋಡಿ ಇವಾಗ ಎಲ್ಲ ಹಿಂದೆ ಎಲ್ಲ ತಿರುಗಿಸ್ಕೊಂಡು ಬೇಯಿಸಿದ್ದಾಯಿತು. ಫ್ಲೇಮ್ ಒಂದು ಸ್ವಲ್ಪ ಸಣ್ಣ ಮಾಡಿಕೊಂಡು ಎತ್ಕೊಳ್ಳೋಣ ಎಲ್ಲನೂ. ಇಲ್ಲಾಂದರೆ ಎಲ್ಲ ಬ್ಲ್ಯಾಕಾಗಿ ಆಗ್ಬಿಡುತ್ತೆ, ಅದಕ್ಕೋಸ್ಕರ. ಆಮೇಲೆ ನಾನು ಪಡ್ಡುಗೆ ಕಾಂಬಿನೇಷನ್ ಆಗಿ ಟೊಮೆಟೊ ಚಟ್ನಿ ಮಾಡ್ತಾಯಿದ್ದೀನಿ. ಟೊಮೆಟೊ ಚಟ್ನಿಗೆ ಬಂದು ನಾನು ಏನೇನು ಹಾಕ್ತಾಯಿದ್ದೀನಿ ಅಂದರೆ 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಈರುಳ್ಳಿ ಮತ್ತು 1 ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಮತ್ತು 2 ಟೊಮೆಟೊ ಹಾಕಿದ್ದೀನಿ. ಒಂದು ಸ್ವಲ್ಪ ದಪ್ಪದೇ 2 ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಖಾರಕ್ಕೆ ತಕ್ಕನಷ್ಟು ಮೆಣಸಿನ್ಕಾಯಿ ಹಾಕಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಎಲ್ಲ ಸ್ಮ್ಯಾಶ್ ಆದಂಗೆ ಆಗಬೇಕು, ಚೆನ್ನಾಗಿ ಬೆಂದಿರಬೇಕು, ಆವಾಗೇ ಚೆನ್ನಾಗಿರೋದು. ಅರ್ಧ ಬೇಯಿಸ್ಕೊಂಡು ಹಾಕಿದ್ರೆ ಚೆನ್ನಾಗಿರಲ್ಲ. ನೋಡಿ ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ತಿರ್ಗಾ ನಾನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ಪುಡಿ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಟೊಮೆಟೊ ಎಲ್ಲ ಬೆಂದಿರುತ್ತೆ ಅಂತ. ಇವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಇದನ್ನು ಆರೋದಕ್ಕೆ ಬಿಡೋಣ.
ಅದು ಆರೋ ಅಷ್ಟೊತ್ತಿಗೆ ನಾನು ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ. ಬೆಳಗ್ಗೆ ಹೊತ್ತು ಎದ್ದಿದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ ಡೈಲಿ. ಮತ್ತು ತಿರ್ಗಾ ನಾನು ಅದೇ ಬಾಣಲಿನೇ ಇಟ್ಕೊಂಡು ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಚಟ್ನಿಗೆ. ಪ್ಲೀಸ್ ಏನಪ್ಪ ಇದು ಇವ್ರದ್ದು ಬಾಣಲಿ ಹಿಂಗಿದೆ ಅಂತ ಪ್ಲೀಸ್ ಯಾರು ಕಮೆಂಟ್ ಮಾಡಬೇಡಿ. ಯಾಕೆಂದರೆ ನನಗೆ ಈ ಬಾಣಲಿನೇ ತುಂಬ ಅಡ್ಜಸ್ಟು ಅಡುಗೆ ಮಾಡೋದಕ್ಕೆ. ಅದಕ್ಕೆ ನಾನು ಈ ಬಾಣಲಿನೇ ಯೂಸ್ ಮಾಡ್ತೀನಿ. ಈ ಥರ ಒಗ್ಗರಣೆ ಎಲ್ಲ ಹಾಕ್ಬೇಕಾದ್ರೆ ನಾನು ಈ ಬಾಣಲಿನೇ ಜಾಸ್ತಿ ಯೂಸ್ ಮಾಡೋದು. ಮತ್ತು ತಿರ್ಗಾ ಒಂದು ಸ್ಪೂನ್ ಎಣ್ಣೆ ಬಿಟ್ಟಿದ್ದೀನಿ, ಒಂಚೂರು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಎಲ್ಲ ಚಟಪಟ ಅನ್ನಬೇಕು. ಚಟಪಟ ಅನ್ನೋಕ್ಕಿಂತ ಮುಂಚೆನೇ ನಾವೇನಾದರೂ ಖಾರ ರುಬ್ಕೊಂಡಿರೋದು ಮತ್ತು ಕಡಲೆಬೇಳೆ ಎಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ. ಸಾಸಿವೆ ಚಟಪಟ ಅಂದ್ರೇ ಟೇಸ್ಟ್ ಚೆನ್ನಾಗಿರೋದು. ಏಕೆಂದರೆ ಸಾಸಿವೆದು ಹಸಿ ವಾಸನೆ ಎಲ್ಲ ಹಂಗೆ ಇರುತ್ತೆ. ಅದಕ್ಕೇ ಆ ಸಾಸಿವೆ ಎಲ್ಲ ಚಟಪಟ ಅಂದಾದಮೇಲೆ ಇವಾಗ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಅದು ಕೂಡ ಒಂದು ಸ್ವಲ್ಪ ಫ್ರೈ ಆಗಬೇಕು. ಆ ಕಡಲೆಬೇಳೆ ಒಂಚೂರು ಫ್ರೈ ಆದಮೇಲೆ ರುಬ್ಕೊಂಡಿರೋದು ಹಾಕೋಣ. ಇನ್ನೇನು ಸಂಕ್ರಾಂತಿ ಹಬ್ಬ ಬೇರೆ ಬರ್ತಾಯಿದೆ. ನೀವೆಲ್ಲ ಎಳ್ಳು ಬೆಲ್ಲನೆಲ್ಲ ಮನೆಯಲ್ಲೇ ಮಾಡ್ಕೊತೀರಾ ಇಲ್ಲ ಅಂಗಡಿಯಿಂದ ತರ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ನಾನು ಈ ಸಲ ಮನೆಯಲ್ಲೇ ಮಾಡ್ತಾಯಿದ್ದೀನಿ ಎಳ್ಳು ಬೆಲ್ಲನ. ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಲಾಗಲ್ಲಿ. ಯಾರಿಗಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಎಲ್ಲರಿಗೂ ಬರುತ್ತೆ ಎಳ್ಳು ಬೆಲ್ಲ ಮಾಡೋದು. ಅಕಸ್ಮಾತ್ ಒಬ್ಬೊಬ್ಬರು ಇರ್ತಾರಲ್ಲ ಮಾಡೋದಕ್ಕೆ ಬರಲ್ಲ ಅಂತ ಹೇಳ್ತಾಯಿದ್ದೀನಿ ಅಷ್ಟೇ. ಇವಾಗ ನೋಡಿ ರುಬ್ಕೊಂಡಿರೋದು ಹಾಕ್ಕೊತಾ ಇದ್ದೀನಿ. ಇವಾಗ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಖಾರವಾಗಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಟೊಮೆಟೊ ಚಟ್ನಿ. ಒಂದು 2 ಮಿನಿಟ್ಸ್ ಫ್ಲೇಮ್ ಒಂಚೂರು ಜಾಸ್ತಿ ಇಟ್ಬಿಟ್ಟು ಇದನ್ನು ಫ್ರೈ ಮಾಡಿಕೊಂಡ್ರೆ ಮುಗೀತು ಟೊಮೆಟೊ ಚಟ್ನಿ. ಚೆನ್ನಾಗಿರುತ್ತೆ ಮಾತ್ರ ಟೊಮೆಟೊ ಚಟ್ನಿ. ರೈಸ್ಗೂ ಕೂಡ ಚೆನ್ನಾಗಿರುತ್ತೆ ಇದು ಟೊಮೆಟೊ ಚಟ್ನಿ ಬಂದು. ಅದ್ರ ಜೊತೆ ಒಂದು ಹಪ್ಪಳ ಹಾಕ್ಕೊಂಡು ಊಟ ಮಾಡಿದ್ರೆ ಮಾತ್ರ ಸೂಪರಾಗಿರುತ್ತೆ ರೈಸು ಟೊಮೆಟೊ ಚಟ್ನಿ ಮತ್ತು ತಿರ್ಗಾ ಹಪ್ಪಳನ. ಇವಾಗ ನಾನು ನನ್ನ ಮಗನಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾರಿಗಾದರೂ ಲಂಚ್ ಬಾಕ್ಸ್ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ. ನನ್ನ ಮಗನಿಗೆ ಏನೇನು ಲಂಚ್ ಬಾಕ್ಸ್ಗೆ ಪ್ರಿಪೇರ್ ಮಾಡ್ತೀನಿ ಅಂತ. ಈಗೆಲ್ಲ ಪ್ರಿಪೇರ್ ಆಗಿದ್ದಾಯಿತು. ನಮ್ಮ ಮನೆಯವರು ಏನೋ ತಮಾಷೆ ಮಾಡ್ತಾಯಿದ್ರು, ಅದಕ್ಕೋಸ್ಕರ ಅದನ್ನೇ ಮಾತಾಡ್ತಾ ಇದ್ದೋ. ಆಮೇಲೆ ಇವಾಗ ನನ್ನ ಮಗನಿಗೆ ಈ ಪಡ್ಡು ಎಲ್ಲ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಅದನ್ನು ಮಾತ್ರ ತಿನ್ಕೊಂಡು ಹೋಗ್ತಾ ಇದ್ದಾನೆ ಅಷ್ಟೇ. ಡೈಲಿ ಏನು ಟಿಫನ್ ಮಾಡೋದಕ್ಕೆ ಹೋಗಲ್ಲ. ಏಕೆಂದರೆ ಒಂದು ವ್ಯಾನ್ 7:30ಗೆಲ್ಲ ಬಂದ್ಬಿಡುತ್ತೆ. ಅದಕ್ಕೇ ಇಲ್ಲಾಂದರೆ ಒಂದು ಗ್ಲಾಸ್ ಹಾಲು ಕುಡ್ಕೊಂಡು ಹೋಗ್ತಾನೆ ಅಷ್ಟೇ. ಇವಾಗ ಇನ್ನೇನು ಟೈಮ್ ಆಯಿತು ವ್ಯಾನ್ ಬರೋ ಟೈಮಿಂಗ್ಸು. ಅದಕ್ಕೇ ಇವಾಗ ವ್ಯಾನ್ ಹತ್ತಿಸ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀನಿ. ಇವಾಗ ನನ್ನ ಮಗನ ಕಳ್ಸಾದ್ಮೇಲೆ ನಾನು ಬಂದು ಬಾಗಿಲೆಲ್ಲ ತೊಳ್ದು ಇವಾಗ ಬಾಗಿಲಿಗೆ ರಂಗೋಲಿ ಇಡ್ತಾಯಿದ್ದೀನಿ. ನಾನು ಆಲ್ಮೋಸ್ಟ್ ಇದೇ ಥರನೇ ಬಾಗಿಲಲ್ಲಿ ರಂಗೋಲಿ ಹಾಕೋದು. ಈ ಥರ ಡಿಸೈನ್ಸ್ ಬರುತ್ತಲ್ಲ ಅದರಲ್ಲೇ ಹಾಕೋದು. ಇಲ್ಲಿ ಮೆಟ್ಲು ಮೇಲೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ತಿರ್ಗಾ ದೊಡ್ಡದಾಗಿ ಏನಾದರೂ ರಂಗೋಲಿ ಬಿಟ್ಟರೆ ಚೆನ್ನಾಗಿ ಕಾಣಿಸಲ್ಲ. ಮತ್ತು ತಿರ್ಗಾ ಕಾಲಲ್ಲೆಲ್ಲ ತುಳ್ಕೊಂಡು ಓಡಾಡ್ತಾರೆ ಅಂದ್ಬಿಟ್ಟು ನಾನು ಇದೇ ಥರನೇ ಯೂಸ್ ಮಾಡೋದು. ನನ್ನ ಹತ್ರ ಡಿಸೈನ್ಸ್ ಎಷ್ಟೊಂದಿದೆ ಇದರಲ್ಲಿ. ಡೈಲಿ ಒಂದೊಂದು ಡಿಸೈನ್ಸ್ ಬಿಡ್ತೀನಿ ನಾನು. ನೋಡಿ ಈ ಥರ ರಂಗೋಲಿ ಬಿಟ್ಟಿದ್ದೆ ನಾನು ಬಾಗಿಲಿಗೆ. ನನ್ನ ಟಿಫನ್ಗೆ ನಾನು ಚಪಾತಿ ಮಾಡ್ಕೊಂಡಿದ್ದೆ. ಟೊಮೆಟೊ ಚಟ್ನಿ ಇತ್ತಲ್ಲ ಅಂದ್ಬಿಟ್ಟು. ನನ್ನ ಮಗ ಹೋಗೋವರೆಗೂ ನಾನು ಏನು ಕೆಲಸನೂ ಮಾಡೋದಕ್ಕಾಗೋದಿಲ್ಲ.
ನನ್ನ ಮಗ ಓದಾದ್ಮೇಲೆ ನಾನೆಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಳೋದು. ಇವಾಗ ಸೋಫಾ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಆ ಬಟ್ಟೆ ಎಲ್ಲ ಎಳ್ದಾಕ್ಬಿಟ್ಟಿರ್ತಾನೆ, ಅದಕ್ಕೋಸ್ಕರ ಅದನ್ನೆಲ್ಲ ಫುಲ್ಲು ನೀಟಾಗಿ ಹಾಕಿ ಆಮೇಲಿಂದ ನಾನು ಅದನ್ನು ಒದ್ರುಕೊತೀನಿ. ನಮ್ಮದಿದು ಸೋಫಾ ಬಂದು ಒಂದು ಸ್ವಲ್ಪ ಚಿಕ್ಕನೇ ಇದೆ, ಏಕೆಂದರೆ ನಾವು ಆರ್ಡ್ರ್ ಕೊಟ್ಬಿಟ್ಟು ಮಾಡಿಸಿರೋದು ಇದು. ಎಷ್ಟಕ್ಕೆ ಬೇಕು ಅಂತ, ಅದಕ್ಕೆ ಒಂದು ಸ್ವಲ್ಪ ಚಿಕ್ಕನೇ ಕಾಣಿಸುತ್ತೆ ನಮ್ಮದು ಸೋಫಾ. ಈಗ ಸೋಫಾ ಎಲ್ಲ ಒದ್ರುಕೊಂಡಿದ್ದಾಯಿತು. ಇವಾಗ ಒಂದು ಕಡೆಯಿಂದ ಕಸ ಎಲ್ಲ ಗುಡಿಸ್ಕೊಂಬರ್ಬೇಕು. ಕಸ ಎಲ್ಲ ಗುಡಿಸ್ಕೊಂಬಂದಾದ್ಮೇಲೆ ನೆಲ ಸಿಟ್ಟಬೇಕು. ಡೈಲಿ ನನಗೆ ಕಸ ಗುಡಿಸಿ ನೆಲ ಸಿಟ್ಟಿದ್ರೇ ನನಗೆ ಒಂಥರ ಮನೆ ನೀಟಾಗಿದೆ ಅಂತ ಅನಿಸೋದು. ಇದಂತೂ ನನ್ನದು ಡೈಲಿ ರೊಟೀನು. ಡೈಲಿ ಮಾತ್ರ ನೆಲ ಸಿಡ್ತೀನಿ ನಾನು. ಒಬ್ಬೊಬ್ಬರು ಒಂದು ದಿವಸ ಬಿಟ್ಟು ಒಂದು ದಿವಸ ಸಿಡ್ತಾರೆ, ಆದರೆ ನನಗೆ ಆ ಥರ ಇಷ್ಟ ಆಗಲ್ಲ. ಅದಕ್ಕೆ ನಾನು ಡೈಲಿ ನೆಲ ಸಿಡ್ತೀನಿ. ನೋಡಿ, ಇವಾಗ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ಕಸ ಎಲ್ಲ ಗುಡಿಸಿದಾದ್ಮೇಲೆ ನೆಲ ಸಿಡ್ತೀನಿ ನಾನು. ಇವಾಗೆಲ್ಲ ಕೆಲಸ ಮುಗ್ದಿದ್ದಾಯಿತು. ಅದಕ್ಕೆ ಪಾತ್ರೆ ತೊಳೆದಿದ್ನೆಲ್ಲ ಆ ಪಾತ್ರೆ ಎಲ್ಲ ಜೋಡಿಸೋಣ ಅಂದ್ಬಿಟ್ಟು ಬಂದೆ. ನೀರು ಸೋರ್ಕೊಳ್ಳಿ ಅಂತ ಎಲ್ಲ ಇಟ್ಟಿದ್ದೆ ನಾನು. ಆ ಪ್ಲೇಸಲ್ಲಿದ್ದರೆ ಪಾತ್ರೆಗಳು ಚೆನ್ನಾಗಿರುತ್ತೆ, ಏಕೆಂದರೆ ಅಡುಗೆ ಎಲ್ಲ ಮಾಡಬೇಕಾದ್ರೆ ಬೇಗ ಬೇಗ ಕೈಗೆ ಸಿಗುತ್ತೆ. ನಾನು ಇದೇ ಥರ ತುಂಬ್ಕೊಂಡು ಮಡ್ಕೊಂಬಿಟ್ರೆ ನನಗೆ ಒಂಥರ ಅಯ್ಯೋ ಎಲ್ಲೈತಪ್ಪ ಅಂತ ಹುಡ್ಕೊಂಗಾಗುತ್ತೆ. ಅದಕ್ಕೋಸ್ಕರ ನಾನು ಫಸ್ಟು ಪಾತ್ರೆ ಜೋಡಿಸಿಟ್ಕೊಂಬಿಡ್ತೀನಿ ನಾನು. ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ಹೋಮ್ ಟೂರ್ ಬೇಕು ಅಂತ ಅನ್ಸೋರಿಗೆ. ನೋಡಿ, ಒಂದೆರಡು ಗ್ಲಾಸ್ಗಳು ಮಾತ್ರ ಇತ್ತು ಅಷ್ಟೇ, ಅವನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಇದು ನನ್ನ ಮಗನ ಫೇವ್ರೆಟ್ ಮಗ್ಗಿದು, ಏಕೆ ಅಂದರೆ ಅವ್ರ ಸ್ಕೂಲ್ ನೇಮೆಲ್ಲ ಇದೆ. ಅವ್ನು ಫಸ್ಟ್ ಸ್ಟಾರ್ಟಿಂಗ್ ಸ್ಕೂಲ್ಗೆ ಹೋದಾಗ ಗಿಫ್ಟಾಗಿ ಕೊಟ್ಟಿದ್ದು ಫಸ್ಟ್ ಡೇಗೆ. ನಾನು ಸಿಂಕ್ನ ಅವಾಗ ಹಂಗೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಡೈಲಿ. ನೋಡಿ, ಇವಾಗ ಅಡುಗೆ ಮನೆ ಎಲ್ಲ ಕ್ಲೀನಾಗಿದ್ದಾಯಿತು. ಇದೇನಪ್ಪ ಇದು ಶೆಲ್ಪಿನ ಮೇಲೆ ಹಿಂಗಿಟ್ಟಿದ್ದಾರೆ ಅಂದ್ಕೊಂಬೇಡಿ, ಅದು ಸ್ಟೀಮರು. ನಮ್ಮ ಮನೆಯವ್ರಿಗೆ ಮೊನ್ನೆ ಹುಷಾರಿರಲಿಲ್ಲ ಅಂದ್ಬಿಟ್ಟು ಸ್ಟೀಮ್ ತೊಗೊಂಡಿದ್ರು. ಅದನ್ನು ನೀಟಾಗಿ ತೊಳೆದು ಎತ್ತಿಟ್ಟಿದ್ದೀನಿ ನಾನು, ನೀರು ಸೋರ್ಕೊಳ್ಳಿ ಅಂತ. ಮತ್ತು ಮಧ್ಯಾಹ್ನಕ್ಕೆ ನಾನು ತರಕಾರಿ ಬೇಳೆ ಸಾಂಬಾರು ಮಾಡಿದ್ದೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದು. ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್.